ಧರ್ಮದರ್ಶನ ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುವ ಉದ್ದೇಶದಿಂದ ಜಿಲ್ಲಾ ಆಡಳಿತಾಧಿಕಾರಿ ಲತಾ ಕುಮಾರಿ ಅವರು ಜನಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ತಾವೇ ನಿಂತು ಹಾಸನಾಂಬ ದೇವಿಯ ದರ್ಶನ ಪಡೆದರು. ಅಧಿಕಾರಿಯಾಗಿ ಅಲ್ಲ, ಭಕ್ತೆಯಾಗಿ ಬಂದ ಅವರು ಭಕ್ತರ ಕಷ್ಟವನ್ನು ಸಮೀಪದಿಂದ ಅನುಭವಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಇದೇ ವೇಳೆ ಜಿಲ್ಲಾಧಿಕಾರಿಗಳು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಾನು ಒಬ್ಬ ಸಾಮಾನ್ಯ ಭಕ್ತಳು. 1000 ರು ಟಿಕೆಟ್ ಇರಲಿ, ಗೋಲ್ಡನ್ ಪಾಸ್ ಇರಲಿ, ವಿಶೇಷ ಪ್ರವೇಶ ಇರಲಿ, ಇವುಗಳಿಗಿಂತ ದೇವರು ನನಗೆ ನಡೆಯುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ದರ್ಶನಕ್ಕೆ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಆದರೂ ಯಾವುದೇ ಒತ್ತಡವಿಲ್ಲದ ರೀತಿಯಲ್ಲಿ ವ್ಯವಸ್ಥೆ ನಡೆದಿದೆ. ಕೆಲವರು ಬ್ಯಾರಿಗೇಡ್ ಬಳಿ ಕಾಲಿಗೆ ಗಾಯಗೊಂಡಿದ್ದಾರೆ. ಇದನ್ನು ನಾನು ಸರತಿ ಸಾಲಿನಲ್ಲಿ ಗಮನಿಸಿದ್ದೇನೆ ಎಂದರು. ಹಾಸನಾಂಬ ಜಾತ್ರಾ ಸಂದರ್ಭದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಶಿಸ್ತುಬದ್ಧ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾವು ಪೂರ್ವ ಸಿದ್ಧತೆಯಿಂದ ಎಲ್ಲಾ ಯೋಜನೆಗಳನ್ನು ಮಾಡಿಕೊಂಡಿದ್ದೇವೆ. ಪ್ರತಿದಿನ ಸುಮಾರು 1.5 ಲಕ್ಷದಿಂದ 2 ಲಕ್ಷದವರೆಗಿನ ಭಕ್ತರು ಹಾಸನಾಂಬೆಯ ದರ್ಶನಕ್ಕೆ ಬರುತ್ತಿದ್ದಾರೆ. ಈ ಭಕ್ತ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಉತ್ತಮ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದು ಹೇಳಿದರು. ದೇವಿಯ ದರ್ಶನದ ವೇಳೆ ಅವರ ಸರಳ ಧೋರಣೆ, ನೆಲಜೀವಿ ವರ್ತನೆ ಹಾಗೂ ಪ್ರಾಮಾಣಿಕ ಮಾತುಗಳು ಜನರಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಅಧಿಕಾರದಲ್ಲಿದ್ದರೂ ಭಕ್ತಿಯಲ್ಲಿ ಸರಳತೆ ಎಂಬ ಮೆಚ್ಚುಗೆಗೆ ಪಾತ್ರರಾದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.